ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 111ನೆಯ ತಿರುನಾಮ ಅಮೋಘ. ಒಮ್ಮೆ ವಿಶ್ವರಥ ಎಂಬ ರಾಜನಿದ್ದನು. ಅವನಿಗೆ ಕ್ಷತ್ರಬಂಧು ಎಂಬ ಮಗನಿದ್ದನು. ಚಿಕ್ಕ ವಯಸ್ಸಿನಿಂದಲೇ ಕ್ಷತ್ರಬಂಧು ಇತರರನ್ನು ತುಂಬ ಕಾಡುತ್ತಿದ್ದನು. ಜನರನ್ನು ಕಾಡುವುದರಲ್ಲಿ ಅವನಿಗೆ ಬಹಳ ಆಸಕ್ತಿ ಇತ್ತು. ತಾನು ರಾಜಕುಮಾರನೆಂದು ಯಾರೂ ತನ್ನನ್ನು ಶಿಕ್ಷಿಸಲು ಸಾಧ್ಯವಿಲ್ಲ ಎಂದು ಅವನು ಭಾವಿಸುತ್ತಿದ್ದ. ಇದನ್ನು ಸಹಿಸಲಾಗದೆ ಜನರು ರಾಜನಿಗೆ ದೂರು ನೀಡಿದರು. ರಾಜನು ತನ್ನ ಮಗನಿಗೆ ಹಲವಾರು ರೀತಿಯಲ್ಲಿ ಬುದ್ಧಿ ಹೇಳಿದರೂ ಅವನು ಕೇಳಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ತನ್ನ ಮಗನನ್ನು ಅರಣ್ಯಕ್ಕೆ ದಂಡನೆಗಾಗಿ ಕಳುಹಿಸಿದನು. ಆದರೆ ಅರಣ್ಯದಲ್ಲಿದ್ದರೂ ಕ್ಷತ್ರಬಂಧು ತನ್ನ ಸ್ವಭಾವವನ್ನು ಬದಲಾಯಿಸಲಿಲ್ಲ. ಅಲ್ಲಿಯೂ ಪ್ರಾಣಿಗಳು ಮತ್ತು ಅರಣ್ಯದಲ್ಲಿ ಹೋಗಿ ಬರುವ ಜನರಿಗೆ ಕಿರುಕುಳ ಕೊಡುತ್ತಲೇ ಇದ್ದನು. ಒಂದು ದಿನ ಆ ಅರಣ್ಯದಲ್ಲಿ ಹರಿಯುತ್ತಿದ್ದ ನದಿಗೆ ಸ್ನಾನ ಮಾಡಲು ಒಬ್ಬ ಮುನಿ ಬಂದರು. ಅವರು ನೀರಿಗೆ ಇಳಿದಾಗ ಜಾರಿ ಬಿದ್ದರು. ಜೋರಾಗಿ ಹರಿಯುವ ನೀರು ಅವರನ್ನು ಎಳೆದುಕೊಂಡು ಹೋಗುತ್ತಿತ್ತು. ಆ ಸಮಯದಲ್ಲಿ ಅವರು ಗೋವಿಂದ ಎಂದು ಜಪ ಮಾಡುತ್ತಿದ್ದರು. ಆ ದಾರಿಯಲ್ಲಿ ಹೋಗುತ್ತಿದ್ದ ಕ್ಷತ್ರಬಂಧು ಆ ಶಬ್ದವನ್ನು ಕೇಳಿ ಕಷ್ಟದಲ್ಲಿದ್ದ ಮುನಿವರ್ಯರನ್ನು ಕಂಡನು. ತಕ್ಷಣವೇ ನೀರಿಗೆ ಹಾರಿ ಮುನಿವರ್ಯರನ್ನು ರಕ್ಷಿಸಿದನು. ಇತರರಿಗೆ ಕೆಟ್ಟದ್ದನ್ನೇ ಮಾಡುತ್ತಿದ್ದವನಿಂದ ಇಂತಹ ಒಳ್ಳೆಯ ಕೆಲಸ ಆಗಿರುವುದು ಅವನಿಗೆ ಆಶ್ಚರ್ಯವಾಯಿತು. ಮುನಿವರ್ಯರು ಬಹಳ ಸಂತೋಷಪಟ್ಟರು. ನನ್ನ ಪ್ರಾಣ ಉಳಿಸಿದ್ದಕ್ಕೆ ನಾನು ನಿನಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು. ನೀನು ಯಾರು ಎಂದು ಕೇಳಿದರು. ನಾನು ವಿಶ್ವರಥ ರಾಜನ ಮಗ ಕ್ಷತ್ರಬಂಧು. ಜನರನ್ನು ಕಿರುಕುಳ ನೀಡಿದ್ದಕ್ಕೆ ಅರಣ್ಯಕ್ಕೆ ದಂಡನೆಯ ರೂಪದಲ್ಲಿ ಕಳುಹಿಸಲಾಗಿದೆ. ನಾನು ಪ್ರಾಣಿಗಳನ್ನು ಕೊಲ್ಲುತ್ತೇನೆ ಮತ್ತು ಜನರ ವಸ್ತುಗಳನ್ನು ದೋಚುತ್ತೇನೆ ಎಂದು ಅವನು ನೇರವಾಗಿ ಹೇಳಿದನು. ಕ್ಷಣ ಮಾತ್ರದಲ್ಲಿ ಮುನಿವರ್ಯರು ಅವನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಅವನಿಗೆ ಉಪದೇಶ ಮಾಡುವ ಬದಲು, ನಾನು ನಿನಗೆ ಒಳ್ಳೆಯದನ್ನು ಮಾಡಬೇಕು. ನೀನು ಏನೇ ಕೆಲಸ ಮಾಡುತ್ತಿದ್ದರೂ ದಿನವಿಡೀ ಗೋವಿಂದ ಎಂದು ಜಪ ಮಾಡು ಎಂದು ಹೇಳಿದರು. ನನ್ನಂಥವನಿಗೆ ಭಗವಂತನ ಹೆಸರನ್ನು ಜಪಿಸಲು ಏಕೆ ಹೇಳುತ್ತಿದ್ದೀರಾ ಎಂದು ಕ್ಷತ್ರಬಂಧು ಆಶ್ಚರ್ಯದಿಂದ ಕೇಳಿದನು. ಭಗವಂತನೊಂದಿಗೆ ಸಂಬಂಧಪಟ್ಟ ಯಾವ ಕಾರ್ಯವೂ ವ್ಯರ್ಥವಲ್ಲ, ಅದಕ್ಕೆ ಫಲ ಸಿಗುತ್ತದೆ ಎಂದು ಹೇಳಿ ಮುನಿವರ್ಯರು ತೆರಳಿದರು. ಅದರಂತೆಯೇ ಕ್ಷತ್ರಬಂಧು ತನ್ನ ಕೆಟ್ಟ ಕಾರ್ಯಗಳನ್ನು ಮುಂದುವರಿಸುತ್ತಿದ್ದರೂ ಗೋವಿಂದ ಎಂದು ಜಪ ಮಾಡುತ್ತಿದ್ದ. ಅವನು ಜನರನ್ನು ಹೊಡೆಯುವಾಗಲೂ ಗೋವಿಂದ ಎಂದು ಜಪ ಮಾಡುತ್ತಿದ್ದ. ಅವರ ವಸ್ತುಗಳನ್ನು ಕಸಿದುಕೊಳ್ಳುವಾಗಲೂ ಗೋವಿಂದ ಎಂದು ಜಪ ಮಾಡುತ್ತಿದ್ದ. ಕಾಲಕ್ರಮೇಣ ಅವನ ಮನಸ್ಸು ಯಾವಾಗಲೂ ಗೋವಿಂದ ಎಂಬ ನಾಮವನ್ನು ಜಪಿಸಲು ಅಭ್ಯಾಸಗೊಂಡಿತು. ನಂತರ ಒಂದು ದೊಡ್ಡ ಬದಲಾವಣೆಯಾಯಿತು. ಕ್ಷತ್ರಬಂಧುವಿನ ಮನಸ್ಸಿನಲ್ಲಿ ಚಿಂತನೆ ಶುರುವಾಯಿತು. ನಾನು ಏಕೆ ಎಲ್ಲರಿಗೂ ಕಿರುಕುಳ ಕೊಡುತ್ತಿದ್ದೇನೆ? ಇದರ ಉದ್ದೇಶವೇನು? ಗೋವಿಂದ ಎಂಬ ಪವಿತ್ರ ನಾಮವನ್ನು ಜಪಿಸುತ್ತಾ ನಾನು ಇಂತಹ ಕೆಟ್ಟ ಕೆಲಸಗಳನ್ನು ಹೇಗೆ ಮಾಡುತ್ತಿದ್ದೇನೆ ಎಂದು ಆತನು ತನ್ನನ್ನೇ ಪ್ರಶ್ನಿಸತೊಡಗಿದನು. ಹೀಗೆ ತನ್ನ ಬಗ್ಗೆ ಯೋಚನೆ ಮಾಡುತ್ತಾ ಅವನು ತನ್ನ ಕೆಟ್ಟ ಕೆಲಸಗಳನ್ನು ಸಂಪೂರ್ಣವಾಗಿ ಬಿಟ್ಟು ಒಳ್ಳೆಯವನಾಗಿ ಬದಲಾದನು. ಕೊನೆಗೆ ಭಗವಂತನ ಕೃಪೆ ಪಡೆದು ಸಂಸಾರ ಬಂಧನದಿಂದ ಮುಕ್ತನಾದನು. ಮೋಘ ಎಂದರೆ ವ್ಯರ್ಥವಾಗುವುದು, ಅಮೋಘ ಎಂದರೆ ಭಗವಂತನು ತನ್ನ ಕಡೆ ಮಾಡಿದ ಯಾವ ಕಾರ್ಯವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು ಅರ್ಥ. ನಾವು ಪ್ರತಿದಿನ ಅಮೋಘಾಯ ನಮಃ ಎಂದು ಜಪಿಸಿದರೆ ನಮ್ಮ ಭಕ್ತಿಯಿಂದ ಮಾಡಿದ ಯಾವುದೇ ಕಾರ್ಯವನ್ನು ಭಗವಂತನು ವ್ಯರ್ಥವಾಗಲು ಬಿಡುವುದಿಲ್ಲ. ಶ್ರೀಮತೆ ರಾಮಾನುಜಾಯ ನಮಃ.